ನಮಸ್ತೆ ಸ್ನೇಹಿತರೆ, ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ವಿಶೇಷ ಅಂದರೆ ಸೌತೆಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ. ಸೌತೆಕಾಯಿನ ಕಟ್ ಮಾಡೋಕ್ಕಿಂತ ಮುಂಚೆ ಸೌತೆಕಾಯಿಲಿರುವಂಥ ಕಹಿನ ತೆಗೆದುಬಿಡಿ. ಎರಡು ಸೈಡು ಕೂಡ ಕಟ್ ಮಾಡಿಬಿಟ್ಟು ಸೌತೆಕಾಯಿನ ಈ ಥರ ಉಜ್ಜಿ ಕಹಿ ಬರುತ್ತೆ. ಕಹಿ ಬಂದಿರುತ್ತೆ ನೋಡಿ, ಆ ಒಂದು ಪೋರ್ಷನ್ನ ಕಟ್ ಮಾಡಿ ಆ ಸ್ಲೈಸ್ನ ತೆಗೆದುಬಿಟ್ಟು ಸಿಪ್ಪೆನ ಪೀಲ್ ಮಾಡಿಬಿಟ್ಟು ವಾಶ್ ಮಾಡಿ ಇವಾಗ ಸೌತೆಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಚಿಟಪಟ ಅನ್ನಬೇಕು. ಆ ಸಾಸಿವೆ ಟೇಸ್ಟು ಚೆನ್ನಾಗಿ ಬರುತ್ತೆ ಚಿತ್ರಾನ್ನಕ್ಕೆ, ಈ ಥರ ಚಿಟಪಟ ಅನ್ನಲಿ. ಮತ್ತು ಶುಂಠಿ ಒಂದು ಚೂರು 1/4 ಇಂಚಷ್ಟು ಶುಂಠಿನ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕಿ. ಆ ಒಂದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಗೋಡಂಬಿ ಮತ್ತು ಇನ್ನೊಂದು ಶುಂಠಿನ ಜಾಸ್ತಿ ಹಾಕ್ಬಿಟ್ರೆ ಆ ಒಂದು ಫ್ಲೇವರು ಡಾಮಿನೇಟ್ ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಚೂರು ಶುಂಠಿನ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1/4 ಚಮಚ ಜೀರಿಗೆ ಮತ್ತು ಒಂದು 3 ಹಸಿಮೆಣ್ಸಿಕಾಯಿನ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕಿ. ಈ ವೆದರ್ಗೆ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿರಲಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದಾಗಿರುತ್ತೆ, ತುಂಬ ವೆರೈಟಿ ಚಿತ್ರಾನ್ನಗಳನ್ನ ಮಾಡಿದ್ದೀನಿ. ಹುಣ್ಸೆಹಣ್ಣು ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ, ಕ್ಯಾರೆಟ್ ಚಿತ್ರಾನ್ನ, ಕರಿಬೇವು ಚಿತ್ರಾನ್ನ. ಇವಾಗ 2 ಕಡ್ಡಿ ಕರಿಬೇವು ಕೂಡ ಹಾಕಿದ್ದೀನಿ. ತುಂಬ ವೆರೈಟಿ ಚಿತ್ರಾನ್ನಗಳನ್ನ ಮಾಡಿ ತೋರಿಸಿದ್ದೀನಿ, ನಮ್ಮ ಚಾನಲಲ್ಲಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಇವಾಗ ತುರಿದಿರುವಂತಹ ಸೌತೆಕಾಯಿನ ಹಾಕಬೇಕು. ಸೌತೆಕಾಯಿನ ತುರಿದಿರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ. ಆ ನೀರನ್ನ ಹಿಂಡ್ಬಿಟ್ಟು ಆ ನಂತರದಲ್ಲಿ ಸೌತೆಕಾಯಿನ ಹಾಕಿ 1/4 ಚಮಚ ಉಪ್ಪು ಮತ್ತು 1/4 ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೊಜ್ಜಿಂದ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. 1/4 ಪೀಸಷ್ಟು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿ. ಇವಾಗ ಚಿತ್ರಾನ್ನದ ಗೊಜ್ಜು ತಯಾರಾಗಿದೆ. ಮತ್ತು ವೈಟ್ ರೈಸ್ ರೆಡಿ ಇದೆ. ಅರ್ಧ ಪಾವು ವೈಟ್ ರೈಸ್ ಇದೆ ಇಲ್ಲಿ. ರೈಸ್ ಏನಾದ್ರು ಬಿಸಿ ಇದ್ದರೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಆರಾಕಿರಿ. ಇವಾಗ 1 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ರುಚಿಗೆ ಅನುಸಾರ ಹಾಕಿ. ನಂತರದಲ್ಲಿ ಚಿತ್ರಾನ್ನದ ಗೊಜ್ಜು ಹಾಕಿ. ಮತ್ತು ಇವಾಗ ನಿಂಬೆ ರಸ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೆ. ನೋಡಿ, ನಿಮಗೆ ಲೆಮನ್ ಫ್ಲೇವರು ಸ್ವಲ್ಪ ಜಾಸ್ತಿಯಾಗಿ ಬೇಕು ಅನ್ನೋದಾದರೆ ಒಂದು ಫುಲ್ ನಿಂಬೆಹಣ್ಣು ಹಾಕಿ, ಇಲ್ಲಾಂದರೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ, ಉಪ್ಪು ಹುಳಿ ಕರೆಕ್ಟಾಗಿದೆಯಾ ಅಂತ. ಏನಾದ್ರು ಹೆಚ್ಚು ಕಮ್ಮಿ ಆಗಿದರೆ ಆ್ಯಡ್ ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ತೊಗೊಳ್ಳಿ. ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡ್ತಾಯಿರ್ತೀವಿ. ಇವತ್ತು ವಿಶೇಷವಾಗಿ ಸೌತೆಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.